ಹಾಯ್ ಗೈಸ್, ವೆಲ್ಕಮ್ ಟು ಮೋನಕ್ರಿಶ್ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದುಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬ್ಲೌಸ್ ಟ್ಯಾಗ್ನ ಡ್ಯಾಸಲ್ಸ್ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಫ್ಲವರ್ ಥರ ಬರುತ್ತೆ. ಇದು ನೋಡಲಿಕ್ಕೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಸೊ ಅದು ಯಾವ ಥರ ಮಾಡ್ತಿದ್ದೀನಿ ಅಂತೇಳಿ ನಿಮಗೆ ಜಸ್ಟ್ ಒನ್ ಆ್ಯಂಡ್ ಟೂ ಮಿನಿಟ್ಸಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ರೆ ಅವರು ಒಂದು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಓಕೆ, ಬ್ಲೌಸ್ನ ಮೇನ್ ಫೇಬ್ರಿಕ್ ಕ್ಲಾತ್ ಬಂದುಬಿಟ್ಟು 4x4 ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ. ಅದಕ್ಕೆ ಕೆಳಗಡೆ ಅದೇ ಕ್ಲಾತ್ ಇದ್ರೂ ಓಕೆ, ಇಲ್ಲ ಅಂದರೆ ಲೈನಿಂಗ್ನು ಕೂಡ ಸೇಮ್ 4x4 ಅಳತೆಯಲ್ಲಿ ಚೌಕಾಕೃತಿಯಾಗಿ ಕಟ್ ಮಾಡಿಕೊಂಡು 4 ಕಡೆಯಲ್ಲೂ ಸೇಮ್ ಅದೇ ಥರ ಸ್ಟಿಚ್ ಮಾಡಿಕೊಂಡು ಸ್ವಲ್ಪ ಓಪನ್ ಮಾಡಿ ಬಿಟ್ಟಿರಿ. ಸೊ ಓಪನ್ ಮಾಡಿದ್ರಿಂದ ಅದನ್ನು ತಿರುಗಿಸ್ಕೊಂಡು ಮೇಲೊಂದು ಸ್ಟಿಚ್ ಹಾಕಿಬಿಟ್ಟು ಮಧ್ಯಭಾಗದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಹೋಲ್ ಮಾಡ್ಕೊಂಬಿಟ್ಟು ಅದರಲ್ಲಿ ಟ್ಯಾಗ್ ಹಾಕ್ಬಿಟ್ಟು ಈ ಥರ ಅರ್ಧಕ್ಕೆ ಪಾಯಿಂಟ್ ಮಾಡ್ಕೊಂಬಿಟ್ಟು ಒಂದು ಚಾಕ್ ಪೀಸಲ್ಲಿ ಮಾರ್ಕ್ ಹಾಕ್ಕೊಂಡು ಅದೇ ಥರನ ಯಾವ ಥರ ಮಾರ್ಕ್ ಹಾಕ್ಕೊಂಡಿದ್ದೆ ಆ ಥರ 4 ಭಾಗದಲ್ಲಿ ಸ್ಟಿಚ್ ಮಾಡ್ತಾ ಹೋಗಿ. ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡ್ಯಾಸಲ್ಸ್ ನಿಮಗೆ ರೆಡಿ ಆಗುತ್ತೆ. ಕಲರ್ ಕಾಂಬಿನೇಷನ್ ಇರತಕ್ಕಂಥ ಸ್ಯಾರಿ ಬ್ಲೌಸ್ ಆದರೆ ಇನ್ನೂ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ಇದು ಬಂದುಬಿಟ್ಟು ಬಾರ್ಡರ್ದು ಉಳಿದಿತ್ತು ಬಟ್ಟೆ ಅಂತೇಳಿ ಆ ಬಾರ್ಡರಲ್ಲಿ ನಾನು ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಕ್ಕೂ ಕೂಡ ಡ್ಯಾಸಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಸೊ ನಿಮಗೂ ಇಷ್ಟ ಆದಲ್ಲಿ ಖಂಡಿತವಾಗಿ ಟ್ರೈ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕಿ. ಸೊ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ದಾವೆ. ಸಿಂಪಲ್ಲಾಗಿ ಸ್ಯಾರಿಗೆಲ್ಲ ಈ ಥರ ಡ್ಯಾಸಲ್ಸ್ ಮಾಡಿದರೆ ತುಂಬ ಲುಕ್ ಕೊಡ್ತವೆ. ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ. ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಥರ ಒಂದು ಒಳ್ಳೆ ವೀಡಿಯೋದೊಂದಿಗೆ ನಿಮ್ಮ ಹತ್ರ ಸಿಗ್ತೀನಿ. ಟೇಕ್ ಕೇರ್, ಬಾಯ್.